ಬಲವಾಗಿ ವಿರೋಧಿಸ್ತೀವಿ ಅಂತ. ಏನಾಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್. ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ, ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ, ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ ನಾವು ಬಲವಾಗಿ ವಿರೋಧಿಸ್ತೀವಿ ಅಂತ. ಏನಾಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್. ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ, ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ, ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ ನಾವು ಬಲವಾಗಿ ವಿರೋಧಿಸ್ತೀವಿ ಅಂತ. ಏನಾಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್. ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ, ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ, ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ ನಾವು ಬಲವಾಗಿ ವಿರೋಧಿಸ್ತೀವಿ ಅಂತ. ಏನಾಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್. ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ
ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ ನಾವು ಬಲವಾಗಿ ವಿರೋಧಿಸ್ತೀವಿ ಅಂತ ಏನಾಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್, ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ ನಾವು ಬಲವಾಗಿ ವಿರೋಧಿಸ್ತೀವಿ ಅಂತ ಏನಾಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಫೈಟ್, ಸುಪ್ರೀಂ ಕದ ತಟ್ಟೋದಕ್ಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ. ಭಾಷಣಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರುವ ಸಾಧ್ಯತೆ ಇರೋದ್ರಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಲ್ರೆಡಿ ತಯಾರಾಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಬಹುದು. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸುಪ್ರೀಂ ಕದ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾನೂನು ಸಮರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ಒಪ್ಪದೇ ಹೋದಲ್ಲಿ ಭಾಷಣದ ಪ್ರಮುಖ ಅಂಶಗಳನ್ನ ಬಿಟ್ಟಿದ್ದೇ ಹೌದಾದಲ್ಲಿ ಅದಕ್ಕೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಈಗ